ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಗಿರುತ್ತೆ ಏನೋ ಗೊತ್ತಿಲ್ಲ ಈ ದಿನ. ನಾನು ಬೆಳಿಗ್ಗೆನೇ ಬೇಗನೆ ಹೇಳ್ತೀನಿ. ಬೇಗ ಎದ್ದು ಮಾಡೋ ಕೆಲಸ ಅಂದರೆ ಫಸ್ಟು ತಿಂಡಿ, ಆಮೇಲೆ ಮಿಕ್ಕಿದ ಕೆಲಸ. ಬೇಗ ಎದ್ದರೆ ತಿಂಡಿನೂ ಆಗುತ್ತೆ, ಬೇರೆ ಕೆಲಸನೂ ಆಗುತ್ತೆ. ಬಿಸಿನೀರಿಟ್ಟಿದ್ದೀನಿ. ತುಂಬ ಕೋಲ್ಡ್ ಇದೆ, ತುಂಬ ಗಾಳಿ ಬೀಸ್ತಾ ಇದೆ. ಅದಕ್ಕೆ ಬಿಸಿನೀರು ಕುಡಿದು ತಿಂಡಿ ರೆಡಿ ಮಾಡೋಣ ಅಂತ ಬಿಸಿನೀರು ಇಟ್ಟಿದ್ದೀನಿ. ಬಿಸಿ ಬಿಸಿ ನೀರು ಕುಡಿಬಾರ್ದಲ್ಲ, ಅದಕ್ಕೆ ಆರಿಸ್ತಾ ಇದ್ದೀನಿ. ತುಂಬ ಬಿಸಿ ನೀರು ಕುಡಿಬಾರ್ದು, ಬೆಚ್ಚಗಿರಬೇಕು ನೀರು. ಇಲ್ಲಿ ಕುಕ್ಕರ್ಗೆ ರೈಸ್ ಹಾಕಿಡ್ತಾ ಇದ್ದೀನಿ. ಇದು ವಿಸಲ್ ಕೂಗೋ ಅಷ್ಟರಲ್ಲಿ ನಾನು ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಟೊಮೆಟೊ ರೈಸ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು ಅಷ್ಟೇ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಈಸಿ ಕೂಡ ಈ ಟೊಮೆಟೊ ರೈಸ್ ಮಾಡೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಬೇಗನೆ ಮಾಡ್ಕೊಬೋದು. ಒಗ್ಗರಣೆಗೂ ಮುಂಚೆ ಎಲ್ಲ ಮುಂದೆ ಇಟ್ಕೊತೀನಿ, ರೆಡಿ ಮಾಡಿ ಇಟ್ಕೊತೀನಿ ಮುಂದೆ. ಆಮೇಲೆ ಮಾಡುವಾಗ ಅದು ಇದು ಅಂತ ಹುಡುಕಾಡಬಾರ್ದು ಅಂತ. ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಆಮೇಲೆ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡಿ, 1 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು, ಇಲ್ಲಿ 2 ಟೊಮೆಟೊ ಕಟ್ ಮಾಡಿದ್ನಲ್ಲ ಅದು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇಲ್ಲ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಟ್ಟರೆ ಅದು ಕೂಡ ಸಾಫ್ಟ್ ಆಗುತ್ತೆ. ಇದಕ್ಕೀಗ ಸ್ವಲ್ಪ ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಬರೀ ಹಸಿಮೆಣ್ಸಿಕಾಯಿ ಹಾಕಿನೂ ಕೂಡ ಮಾಡ್ಬೋದು, ಆದರೆ ಹಸಿಮೆಣ್ಸಿಕಾಯಿ ತುಂಬ ಖಾರ ಇದೆ, ಅದಕ್ಕೆ ಸಾಂಬಾರು ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಇದು ರೈಸ್ 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಉದುದ್ರಾಗೆ ಬಂದಿದ್ದೆ. ಉದುದ್ರಾಗಿದ್ರೇ ಚೆಂದ. ಟೈಮ್ ಆಗ್ತಾಯಿದೆ, ಅದಕ್ಕೆ ಟೈಮ್ ನೋಡಿಕೊಂಡೆ. ಅನ್ನ ಆರಿದ್ಮೇಲೆ ಗೊಜ್ಜಿಗೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇಲ್ಲೇ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಏನಾದರೂ ಬೇಕು ಅಂದರೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ಅದಕ್ಕೆ ಟೇಸ್ಟ್ ನೋಡ್ತಾ ಇದ್ದೀನಿ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಇದೆ ಇವತ್ತಿನ ನನ್ನ ಮಕ್ಕಳ ಲಂಚ್ ಬಾಕ್ಸ್. ತಿಂಡಿ ಟೊಮೆಟೊ ರೈಸ್. ಇವತ್ತಿನ ಸ್ನ್ಯಾಕ್ಸು ಆರೆಂಜು, ಪಾಪ್ಕಾರ್ನು ಹಾಕಿದ್ದೀನಿ. ಮತ್ತು ನನ್ನ ಮಗಳ ಬಾಕ್ಸು, ನನ್ನ ಮಗನಿಗೆ 1 ಬಾಕ್ಸು ರೆಡಿ ಆಯಿತು ಲಂಚ್ ಬಾಕ್ಸು. ಇವಾಗ ಹೋಗಿ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಬರಬೇಕು. ಫ್ರೆಶ್ ಅಪ್ ಆಗಿ ಬಂದ. ತುಂಬ ಕೋಲ್ಡ್ ಇದೆ ಆಚೆ, ಅದಕ್ಕೆ ಅವನು ಮಲ್ಕೊಂಡಿದ್ದಾನೆ. ಅದಕ್ಕೆ 2 ನಿಮಿಷ ಆಗಿ ಮಲ್ಕೊಳ್ಳಿ ಅಂತೇಳಿ ಬಿಟ್ಟೆ. ಕೋಲ್ಡು ಜಾಸ್ತಿ ಅಂತಲೇ ಇದ್ದ. ಬೇಕಾದ್ರೆ ತೋರಿಸ್ತೀನಿ ನೋಡಿ ವೆದರು ಆಚೆ ಹೇಗಿದೆ ಅಂತ. 7:30 ಆಗಿದೆ, ಬಿಸಿಲಿಲ್ಲ, ಬರೀ ಗಾಳಿ. ವಿಂಡೋ ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಅವನು ಆಮೇಲೆ ನೀರೆಲ್ಲ ಕಾದು ಇರಲಿಲ್ಲ. ಫ್ರೆಶ್ ಅಪ್ ಆಗಬೇಕಾದಾಗ ಕೋಲ್ಡ್ ಇತ್ತಲ್ಲ, ಅದಕ್ಕೆ ಮಲ್ಕೊಂಡಿದ್ದ 1-2 ನಿಮಿಷ. ಅವರು ತಿಂಡಿ ತಿಂದು ರೆಡಿಯಾಗಿ ಕ್ಲಾಸಿಗೆ ಹೊರಟರು. ಅಲ್ಲಿ ಹೊರಡ್ಬೇಕಾದ್ರೆ ಅಲ್ಲೇ ಒಂದು ಪಾರಿವಾಳ ಮರಿ ಹಾಕಿತ್ತು, ಅದನ್ನು ನೋಡ್ತಾ ಇದ್ದಾನೆ ನನ್ನ ಮಗ. ಡೈಲಿ ಮಿಸ್ ಮಾಡದೆ ನೋಡ್ತಿರ್ತಾನೆ. 2 ಮರಿಗಳಿದೆ. ನಮ್ಮ ಏರಿಯಾದಲ್ಲಂತೂ ಪಾರಿವಾಳ ತುಂಬಾ ಜಾಸ್ತಿ ಇದೆ. ಇದು 2ನೇ ಸಲ ಹಾಕಿರೋದು ಮರಿನ. ಇದು ವಿಡಿಯೋ ಮಾಡೋ ಅಷ್ಟರಲ್ಲಿ ಹೊರಟೋಯ್ತು ಅವರಮ್ಮ. ಹಾಗೆ ಇವತ್ತು ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಇಡ್ಲಿ ಮತ್ತು ಸಾಂಬಾರು ಚಟ್ನಿ. ಎಲ್ಲಿಗೆ ಬಂದಿದ್ದೀನಿ ನೋಡಿ, ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಇದು ನಂಜಾ ರಾಜ್ ಬಹದ್ದೂರ್ ಛತ್ರ. ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕಿರ್ತಾರೆ. ಅವಾಗವಾಗ ಆ ಟೈಮಲ್ಲಿ ಹೋಗಿ ಬಟ್ಟೆ ತೊಗೋತಾ ಇರ್ತೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ಟೆದು ಬಂದು ಫ್ರೆಶ್ ಅಪ್ ಆಗಿ ಏನೇನು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡೆ. ಬೆಳಿಗ್ಗೆ ಎಲ್ಲ ಬ್ಯಾಲೆನ್ಸ್ ಉಳಿಸ್ಬಿಟ್ಟು ಹೋಗಿದೆ ಕೆಲಸಗಳು. ಇವಾಗ ಅಡುಗೆ ರೂಮಲ್ಲಿ ಕೆಲಸ ಇದೆ, ಅದನ್ನು ಮಾಡಬೇಕು. ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ತೊಳ್ಕೊಂಡು ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಏನಿಲ್ಲ ಇವತ್ತು ಜಾಸ್ತಿ ಅಡುಗೆ. ರಾತ್ರಿದೇ ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಬೋಲ್ಗೆ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ
ಕಲಸಿ ಅದನ್ನು ಮುದ್ದೆ ಮಾಡೋ ನೀರಿಗೆ ಹಾಕಿಬಿಟ್ಟು ಒಣಸಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದು ರಾತ್ರಿ ಕಡಲೆಕಾಳು ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡೆ. ನಾನು ನಮ್ಮ ಮನೆಯವರು ಊಟ ಮುಗಿಸಿದ್ವಿ. ಮಧ್ಯದಲ್ಲಿ ಈ ಕಡಲೆಕಾಳು ಸಾಂಬಾರು, ತೊಗರಿಕಾಳು ಸಾಂಬಾರು, ಹಸಿಕಾಳು ಸಾಂಬಾರು ಮಾಡಿ ಉಳ್ಕೊಂಡಿರುತ್ತಲ್ಲ ಕುಕ್ಕರಲ್ಲಿ, ಇದಕ್ಕೆ ರೈಸ್ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಅವಾಗೆಲ್ಲ ತಿಂತಾಯಿದ್ವಿ. ನಾನಿವಾಗ ತಿಂತಾಯಿದ್ದೆ, ಬಟ್ ಹೊಟ್ಟೆ ತುಂಬಿದೆ, ಅದಕ್ಕೆ ತಿನ್ನಲಿಲ್ಲ, ಪಾತ್ರೆ ತೊಳೆಯೋಕ್ಕಾಗ್ತೆ. ಇಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೆ, ಸ್ವಲ್ಪ ಖಾರ ಪುರಿ ಮಾಡಿದ್ದೆ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿನ ಸ್ನ್ಯಾಕ್ಸ್ ನಮ್ಮ ಮಕ್ಕಳಿಗೆ ಇದೇ ಕೊಟ್ಟೆ, ಅವರು ಇಷ್ಟಪಟ್ಟು ತಿಂದರು. ಒಟ್ಟಿನಲ್ಲಿ ಚೆನ್ನಾಗಿದೆ, ಬೇರೆ ಥರನೇ ಟೇಸ್ಟ್ ಇದೆ ಅಂತ ಹೇಳ್ತಾಯಿದ್ರು. ಮತ್ತು ನಾನು ಇವತ್ತು ಏನೇನು ಬಟ್ಟೆ ತೊಗೊಬಂದೆ ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನರ್ ವೇರ್ಸ್ ತರೋಣ ಅಂತ ಹೋಗಿದ್ದೆ ಅಲ್ಲಿಗೆ, ಅದ್ರ ಜೊತೆಗೆ ಇವನ್ನೆಲ್ಲ ತೊಗೊಬಂದೆ. ಈ ಟಿ ಶರ್ಟ್ ಬರೀ 100 ರೂಪಾಯಿ, ಅದಕ್ಕೆ ಎತ್ಕೊಂಡೆ ಚೆನ್ನಾಗಿದೆಯಲ್ಲ ಅಂತ. ಹಾಗೆ ಒಂದು ಸ್ಪೋರ್ಟ್ಸ್ದು ಯೋಗ ಅದು ಪ್ಯಾಂಟ್ ಇತ್ತು, ಅದನ್ನು ಕೂಡ ಎತ್ಕೊಂಡೆ. ನನ್ನ ಮಗಳಿಗೆ 3/4, ಇದು 150. ಇದು ಎಲ್ಲ ಆಫರೆಲ್ಲ ಚೆನ್ನಾಗಿದೆ. ಪ್ಯಾಂಟ್ಸ್ ಎಲ್ಲ 200 ಇದೆ, 300 ಇದೆ. ಮತ್ತು ಲೆಗ್ಗಿನ್ಸು ಎಲ್ಲ ಥರದ ಕ್ಲಾತ್ಸು ಆಫರ್ ಹಾಕಿದ್ದಾರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಯೂಸ್ ಆದರೆ ಹೋಗಿ ತೊಗೊಳ್ಳಿ. ಒಂದು 10 ಡೇಸ್ ಇರುತ್ತೆ, ನವೆಂಬರ್ 10 ತನಕ ಇರುತ್ತೆ. ಈ ಪ್ಯಾಂಟ್ ಬರೀ 200, ಲೀ ಕೋಪರ್ದು, ಚೆನ್ನಾಗಿದೆ ಅಲ್ವಾ. ನನ್ನ ಮಗಳಿಗೆ ಅಂತ ತೊಗೊಂಡೆ. ಸೈಜ್ ಬಂದು 26. ನನ್ನ ಸೈಜ್ ಸಿಗಲಿಲ್ಲ, ಅದಕ್ಕೆ ಅವಳ ಸೈಜ್ ತೊಗೊಂಡೆ. ಈ ದುಪ್ಪಟ್ಟ 100 ರೂಪೀಸ್, ಚೆನ್ನಾಗಿದೆ. ಮತ್ತು ಇನ್ನರ್ ವೇರ್ಸ್ 80 ರೂಪೀಸ್, ವರ್ತಿದೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.